ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ಮರಾಠ ಸಂಸ್ಕೃತಿಯ ಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರ 51ನೇ ಜನ್ಮದಿನದ ನಿಮಿತ್ತ ಅವರ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಗೋಡಗೇರಿಯ ಮಲ್ಲಯ್ಯ ಸ್ವಾಮೀಜಿಗಳು ಚಾಲನೆ ನೀಡಿದರು. ಅಧ್ಯಕ್ಷತೆಯನ್ನು ಸಂತೋಷ ಲಾಡ್ ಅಭಿಮಾನಿಗಳಾದ ಅಧ್ಯಕ್ಷ ಚಂದ್ರಶೇಖರ್ ಜುಟ್ಟಲ್ ವಹಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಕಲ್ಯಾಣಪುರ ಬಸವಣ್ಣಜ್ಜನವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಅನಿಲ್ ಕುಮಾರ್ ಪಾಟೀಲ, ನಿವೃತ್ತ ಯೋಧ ಎಂಎಚ್ ಶೇಖ್, ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಸಂಘಟದ ಅಧ್ಯಕ್ಷ ರಮೇಶ್, ಕೊಪ್ಪದ ಮುಖಂಡರಾದ ಅರವಿಂದ್ ಕಟಗಿ, ಶಿವಾನಂದ ಬೆಂತೂರು, ಅಪ್ಪಣ್ಣ ಹಿರೇಗೌಡ್ರು, ವಕೀಲರಾದ ರಮೇಶ ಕಮತದ, ಅಶೋಕ ಗೋರ್ಪಡೆ, ನೆಹರು ಪಾಟೀಲ್, ಪ್ರವೀಣ್ ಕಟ್ಟಿಮನಿ, ಕಾಂತು ದೊಡ್ಡಮನಿ, ರವಿ ದಾನಣ್ಣವರ, ಅಡಿವೆಪ್ಪ ಹೆಬಸೂರು, ಶಂಬಯ್ಯ ನೀರಲಗಿ, ವೆಂಕನಗೌಡ ಪಾಟೀಲ, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಭಾಗವಹಿಸಿದ್ದರು. ರಕ್ತದಾನ ಶಿಬಿರದಲ್ಲಿ ಮೊದಲಿಗೆ ಪಂಚ ಗ್ಯಾರಂಟಿ ಸಮಿತಿ ಮಾಜಿ ಅಧ್ಯಕ್ಷ ಶಿವಾನಂದ ಬೆಂತೂರ, ಸಂಶಿ ಕಾಂಗ್ರೆಸ್ ಮುಖಂಡರಾದ ಗೌಡಪ್ಪ ಗೌಡ ಪಾಟೀಲ, ಮಲ್ಲೇಶ ಬೆಳವಡಿ, ನಾಗಣ್ಣನವರು ರಕ್ತದಾನ ಮಾಡಿದರು. ಹಲವಾರು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು. ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಚಂದ್ರಶೇಖರ್ ಜುಟ್ಟಲ್ ವಿತರಿಸಿದ್ದರು. ನಾಡಿನ ಹೊಸ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಪರಮ ಪೂಜ್ಯರು ನೋಡ್ರಿ ಈಗ ಒಂದ್ ನಿಮಿಷ ಫೋಟೋ ಹತ್ರಿ, ಒಂದ್ ನಿಮಿಷ ನೀವು ಮಾಡ್ರಿ, ಅದು ನಮ್ಮ ವಿಡಿಯೋ ಯಾರು